ನಮಸ್ಕಾರ ರೀ ಎಲ್ಲಾರ್ಗೂ. ನಿಮ್ಮ ಮನೆ ಹುಡುಗಿ ಐಶ್ವರ್ಯ. ನಾನು ನೆಕ್ಸ್ಟ್ ಡಿ ವೈ ಆರ್ಟ್ ತೊಗೊಂಬಂದಿನಿ. ಆಲ್ರೆಡಿ ಥಂಬ್ನೇಲ್ ಒಳಗೆ ನೋಡಿರ್ತೀರ ಅನ್ಕೊಂತೀನಿ ಏನ್ ಡಿ ವೈ ಆರ್ಟ್ ಏನ್ ಮಾಡತ್ತೀನಿ ಅಂತ ಹೇಳಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗತ್ತಂತ ಅನ್ಕೊಂತೀನಿ. ಲಾಸ್ಟ್ವರೆಗೂ ಇದ್ದು ನೋಡ್ರಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ನಿಮಗೆಲ್ಲರಿಗೂ ಗೊತ್ತೇ ಐತ್ರಿ ನಾವು ಯಾವ ಡಬ್ಬಿ ಮನ್ಯಾಗ ಎಂಥ ಡಬ್ಬಿ ಇದ್ರೂ ಒಕ್ಕಟಾಕ್ ಮನ್ಸ ಬರಂಗಿಲ್ಲ ಅಂತ ಹೇಳಿ. ಆಲ್ರೆಡಿ ನನ್ನ ಹತ್ರ ಇಂಥ ಪೋಟಿನ ಡಬ್ಬ ಒಂದು 4 ಅದಾವ್ರಿ. ಆಲ್ರೆಡಿ 2 ನಾ ಹಿಟ್ಟು ಹಾಕೋಕೆ ಯೂಸ್ ಮಾಡ್ತೀನಿ. ಇನ್ನೆರಡು ಎಕ್ಸ್ಟ್ರಾ ಆಗಿದ್ದು ಏನು ಮಾಡ್ಬೇಕಪ್ಪ ಅಂತ ವಿಚಾರ ಮಾಡತ್ತಿದ್ದೆ. ಅವಾಗ ನನ್ನ ತಲೆಯಾಗ ಒಂದು ಐಡಿಯಾ ಬಂತ್ರಿ. ಹಿಂಗ ಡಬ್ಬಾಗ ಒಂದ್ ಸ್ವಲ್ಪ ಏನಾರ ಹಿಂಗ್ ಪೇಂಟ್ ಮಾಡಿ ಏನ್ರ ಚಂದಾಗಿ ಮಾಡಿ ರಿಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನಿಮಗ್ ಗೊತ್ತೇ ಅದ ರೀ ನಾವೆಲ್ಲ ಹೆಂಗ ಅಂತ ಹೇಳಿ. ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಅಂತೂ ಯಾವ ಡಬ್ಬಿನೂ ಒಕ್ಕಟ್ಟಂಗಿಲ್ಲ ನೋಡ್ರಿ. ನನಗೂ ಹಂಗ ರೂಢಿ ಬಿದ್ಬಿಟ್ಟೈತ್ರಿ. ಇಲ್ಲಿ ಬಂದುನು ನಾ ಯಾವ ಡಬ್ಬಿನೂ ಒಕ್ಕಟ್ಟಂಗಿಲ್ರಿ. ಎಲ್ಲಾ ಅವಕ್ರನ್ನ ರಿಯೂಸ್ ಮಾಡ್ತೀನಿ. ಅವ್ರೊಳಗೆ ಏನ್ರ ಒಂದು ನಾವ್ ಇಟ್ಟಿರ್ತೀವ್ರಿ. ಕಾಳ ಕಡಿ ಹಿಂಡಿ ಖಾರ ಉಪ್ಪ ಸಕ್ರಿ ಅಂಥದ್ದೇನ್ರಿ ಇಡಕ್ಕೊಳಕ್ಕೆ ಅದನ್ನ ಯೂಸ್ ಮಾಡ್ತೀವ್ರಿ. ಈಗ ಇವು ದೊಡ್ಡ ಅದ ಅಂತ ಹೇಳಿ ನಾ ಏನು ಯೂಸ್ ಮಾಡಲಿ ಏನಂತ ಹೇಳಿ ವಿಚಾರ ಮಾಡುವಾಗ ನಂಗೆ ಇದೊಂದು ಐಡಿಯಾ ಬಂತು ನೋಡ್ರಿ. ಇದನ್ನ ಡಬ್ಬಿಗಳನ್ನ ತೊಗೊಂಡು ಅವಕ್ಕೆ ಪೇಂಟ್ ಹಚ್ಚಿ ಏನಾರ ಒಂದು ರಿಯೂಸ್ ಮಾಡೋಣ, ಏನಾರ ಒಂದು ಚಂದ ಒಂದು ಮಾಡಿ ಇಡೋಣ ಅಂತ ಹೇಳಿ ನೋಡೋಣ ಬರ್ರಿ. ನಾ ಏನು ಮಾಡ್ತೀನಿ ಅಂತ ಹೇಳಿ ತೊಗೊಂಡು ಫಸ್ಟ್ ಇವೆರಡು ಪ್ರೋಟೀನ್ ಡಬ್ಬ ಅದಾವಲ್ರಿ ಅವಕ್ಕನ್ನು ತೊಗೊಂಡು ಪೇಂಟ್ ಹಚ್ಕೊಂಡೆ ರೀ. ಪೇಂಟ್ ಹಚ್ಕೊಂಡು ಆರಾಕ್ ಬಿಟ್ನಿ. ಅದು ಸ್ಪಾಂಜ್ ಜಸ್ಟ್ ಡ್ಯಾಬ್ 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 ಮಾಡೋಣ ಅಂತ ಹೇಳಿ ಅದರಲ್ಲಿ ಪೇಂಟ್ ಹಚ್ಕೊಂಡು ಆರಾಕ್ ಬಿಟ್ನಿ. ಆರದಾದ್ಮೇಲೆ ನೆಕ್ಸ್ಟ್ ಪೇಂಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದು 6 ಟೈಮ್ ಒಳಗೆ ರೀ ನಾವು ಒಂದು ರಟಿನ್ ಬಾಕ್ಸ್ ಇತ್ತು, ಅಮೆಝಾನ್ ರಟಿನ್ ಬಾಕ್ಸ್. ಅದ್ರೊಳಗೆ ರೌಂಡ್ ಸರ್ಕಲ್ ಶೇಪ್ ಕಟ್ ಮಾಡಿ ಇಟ್ಕೊಂಡೆ. ಒಂದು ಸ್ವಲ್ಪ ದಪ್ಪ ಥಿಕ್ನೆಸ್ ಬರಲಿ ಅನ್ನೋ ಸಲುವಾಗಿ ಒಂದು ನಡು ಅದಕ್ಕೆ ಥರ್ಮಾಕೋಲ್ನು ಒಂದು ಸರ್ಕಲ್ ಶೇಪ್ ಒಳಗೆ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ ರೀ. ಆಮೇಲೆ ಅದರ ಸೈಡ್ಸ್ ಎಲ್ಲ ಚಲೋತ್ನಂಗೆ ಕಟ್ ಮಾಡ್ಕೊಂಡು ಅದರ ಸೈಡಿಗೆ ಒಂದು ಸ್ವಲ್ಪ ಚಂದಾಗಿ ಈಕ್ವಲ್ ಆಗಿ ಬರುವಂಗೆ ಹಚ್ಕೊಂಡೆ ರೀ. ಇನ್ನೊಂದು ಥರ್ಮಾಕೋಲ್ ಇದಿತ್ತು ರೀ, ಅದನ್ನು ಹಚ್ಕೊಂಡು ಚಂದಾಗಿ ಬೇಸ್ ರೆಡಿ ಮಾಡ್ಕೊಂಡೆ ರೀ. ಅದು ಬೇಸ್ ಏನು ಮಾಡ್ತೀನಿ ಅಂತ ಹೇಳಿ ನೋಡ್ರಿ. ಇದು 2 ಡಬ್ಬ ಇದ್ದು ಅಲ್ರಿ ಡಬ್ಬಿಗಳು, ಅವ್ರನ್ನ ಪೇಂಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ನಾನು ನೋಡಿದ್ರೆ ಇನ್ನೊಂದು ಸ್ವಲ್ಪ ನಂಗೆ ಲೈಟ್ ಕಲರ್ ಅನ್ಸಾತಿತ್ತು ರೀ. ಅದಕ್ಕೆ ಇನ್ನೊಂದು ಕೋಟ್ ಕೊಡೋಣ ಅಂತ ಹೇಳಿ ಇನ್ನೊಂದು ಕೋಟ್ ಕೊಟ್ಟು ಆರಾಕ್ ಬಿಟ್ಟ ರೀ. ನಾ ಹಂಗೆ ಆಲ್ಮೋಸ್ಟ್ 4 ಕೋಟ್ ಕೊಟ್ಟಿನಿ ರೀ. ಅದು ಸ್ವಲ್ಪ ರಬ್ಬಾಗ ಗಡ್ದ ವೈಟ್ ಕಲರ್ ಕಾಣಲಿ ಅಂತ ಹೇಳಿ. ಯಾಕಂದ್ರೆ ನಂದು ಕರಿ ಡಬ್ಬ ಇತ್ತಲ್ರಿ, ಅದಕ್ಕೆ ಗಡದ ಪೇಂಟ್ ವೈಟ್ ಆಗ್ಬೇಕಂತ ಹೇಳಿ ಅದಕ್ಕೆ ಭಾಳ ಪೇಂಟ್ ಮಾಡಿದೆ ರೀ ನಾನು. ನೀವು ಹಂಗೆ ಮಾಡಿರಿ, ನಿಮ್ಗೆ ಸ್ವಲ್ಪ ಹೆಂಗೆ ಅನಿಸುತ್ತೆ, ಹೆಂಗೆ ಚಲೋ ಅನ್ಸುತ್ತೆ ಹಂಗೆ ಮಾಡ್ಕೊರಿ. ಆಮೇಲೆ ನಾ ಇದು ಸ್ವಲ್ಪ ಡ್ಯಾಪ್ ಮಾಡೋದ್ರಿ. ಸ್ವಲ್ಪ ಲೈಟಾಗಿ ಸಾವಕಾಶ್ಗ ಮಾಡಿರಿ. ಇದು ಭಾಳ ಒತ್ತಿಗೆ ಮಾಡಾಕತ್ರ ಅದರದ್ದು ಕಲರ್ ಹೋಗತೈತ್ರಿ, ಅದು ಕಲರ್ ಹೋಗುತ್ತೆ ರೀ. ಅದು ನನಗೂ ಹಂಗೆ ಆತ್ರಿ. ನಡು ಒಂದ್ಸತಿ ಗಟ್ಟಿಗೆ ಮಾಡೋಣ, ಅದು ಮೊದ್ಲಿಂದ ಕೋಟ್ ಮಾಡಿದ್ದು ಹೋಗುತ್ತೆ. ಸೊ ಅದಕ್ಕೆ ನೀವು ಸಾವಕಾಶಾಗಿ ಮಾಡಿರಿ. ಆಮೇಲೆ ನಿಮ್ಗೆ ನೆಕ್ಸ್ಟ್ ಅದು ಒಣಗಿದಾದ್ಮೇಲೆ ಯಾವ ಕಲರ್ ಬೇಕಾ ಆ ಕಲರ್ ನೀವು ತೊಗೋರಿ. ಪೇಂಟ್ ತೊಗೊಂಡ್ಬಿಟ್ಟು ಅದ್ರೊಳಗೆ ನನಗೊಂದು ಸ್ವಲ್ಪ ವೈಟ್ ಕಲರ್ ಮಿಕ್ಸ್ ಮಾಡ್ಕೋಬೇಕಂತ ಅನಿಸ್ರಿ. ಮಿಕ್ಸ್ ಮಾಡ್ಕೊಂಡು ಲೈಟ್ ಕಲರ್ ಮಾಡ್ಕೊಂಡೆ ರೀ ನಾನು. ಅದನ್ನು ಮಾಡ್ಕೊಂಡು ನಿಮಗೆ ಯಾವ ಥರ ಶೇಪ್ ಬೇಕಾ ಆ ಥರ ಶೇಪ್ ಒಳಗೆ ನೀವು ಪೇಂಟ್ ಮಾಡ್ಕೊರಿ. ಅದನ್ನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತಿಲ್ಲ ರೀ. ನೀವು ಯಾವ ಥರ ಶೇಪ್ ಕೊಡ್ತೀರಿ, ಯಾವ ಡಿಸೈನ್ ಮಾಡ್ಕೊತೀರಿ ಅದ ಚಂದ ಕಾಣ್ತೈತ್ರಿ. ನಾನು ಇದು ಫಸ್ಟ್ ಟೈಮ್ ಮಾಡತ್ತೀನಿ ರೀ. ಇದು ನನಗೂ ಏನು ಅಷ್ಟು ಪರ್ಫೆಕ್ಟಾಗಿ ಮಾಡೀನಿ ಅಂತೇನಿಲ್ಲ. ಒಂದು ಸ್ವಲ್ಪ ಏನೋ ಹೊಸದಾಗಿ ಏನೋ ಟ್ರೈ ಮಾಡಕತ್ತೀನಿ ರೀ. ಎಲ್ಲ ಹಿಂಗೆ ಮಾಡೋದು ಒಂದು ಸ್ವಲ್ಪ ಚಂದ ಇಡೋಣ ಅಂತ ಹೇಳಿ. ನಾವು ಹೊರಗಿಂದ ಅದು ಸ್ಟೂಲ್ ಟೇಬಲ್ಗಳು ಅಷ್ಟು ರೊಕ್ಕ ಕೊಟ್ಟು ಇಷ್ಟು ರೊಕ್ಕ ಕೊಟ್ಟು ತೊಗೊಂಬರೋಕಿನ ಇಂಥವು ಮನೆಯಾಗಿದ್ದಿದ್ದು ಏನ್ರಿ ಒಂದು ಇವು ಡಬ್ಬಿಗಳು ವೇಸ್ಟ್ ಆಗೋತಾವಲ್ರಿ, ಅವ್ರನ್ನ ತೊಗೊಂಡು ರಿಯೂಸ್ ಮಾಡೋದ್ರಿ. ಹಂಗೆ ಏನರ ಒಂದು ಪೇಂಟ್ ಮಾಡಿ ಆರ್ಟ್ ಮಾಡಿ ಸ್ವಲ್ಪ ಚಂದ ಕಾಣ್ತಾವ್ರಿ. ಸೊ ನಾ ಇದು ಒಂದು ಡಬ್ಬಿ ಪೇಂಟ್ ಮಾಡಿ ಇಟ್ಟೆ ರೀ, ಹಿಂಗೆ ಕಲರ್ ಹಚ್ಚಿ. ಹಂಗೆ ಇನ್ನೊಂದು ಡಬ್ಬಿನೂ ಹಂಗೆ ರೆಡಿ ಮಾಡ್ಕೊಳಕತ್ತೀನಿ ರೀ. ನೀವು ನಿಮ್ಮ ಮನ್ಯಾಗ ಇದನ್ನು ಹಿಂಗೆ ಮಾಡೋ ಟ್ರೈ ಮಾಡಿರಿ. ಟ್ರೈ ಮಾಡಿಬಿಟ್ಟು ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ನಿಮ್ಗಿದು ನಂದು DIY ಆರ್ಟ್ ಹೆಂಗೆ ಅನ್ನಿಸ್ತು. ಈಗ ದಿವಾಲಿ ಬಂತ್ರಿ, ದಿವಾಲಿ ಟೈಮ್ ಒಳಗೂ ಇಂಥವು ಚಂದನು. ಇದು ಬರೀ ಒಂದೇ ಡಬ್ಬ ಹಿಂಗೆ ಮಾಡಬೇಕು ಅಂತೇನಿಲ್ಲ ರೀ. ಇದೇ ಥರ ನಿಮ್ಮ ಮನ್ಯಾಗೂ ಹಿಂಗೆ ಯಾರೋ ವೇಸ್ಟ್ ಡಬ್ಬ ಬಿದ್ದಿರ್ತಾವ್ರಿ, ಅವಕ್ಕೂ ತೊಗೊಂಡು ನಿಮ್ಗೆ ಹೆಂಗೆ ಬೇಕು ಹಂಗೆ ಆರ್ಟ್ ರೆಡಿ ಮಾಡ್ಕೋಬೋದು. ಸೊ ಇದು ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತಾರಲ್ರಿ, ಹಂಗೆ ನಾವು ಇದನ್ನು ರಿಯೂಸ್ ಮಾಡ್ಕೊಳ್ಳೋದು ಅಂತ ಇದೆ ರೀ. ನಾ ಹಿಂಗೆ ಹೊಸ ವೀಡಿಯೋಸ್ ತೊಗೊಂಬರ್ತೀನಿ ರೀ. ಈ ಮನ್ಯಾಗ ಇದ್ದಿದ್ದ ವಸ್ತುಗಳನ್ನು ಹೆಂಗೆ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿ. ಆಮೇಲೆ ನೀವು ನೋಡ್ರಿ, ಈಗ 2 ಡಬ್ಬಿಗೆ ಕಲರ್ ಮಾಡಿ ಇಟ್ಕೊಂಡೆ ನಾನು. ಅದ್ರ ಮ್ಯಾಗ ನಾನು ಒಂದು ಸ್ಕೆಚ್ ಪೆನ್ ತೊಗೊಂಡು ಇಲ್ಲ ಮಾರ್ಕರ್ ತೊಗೊಂಡು ಅದ್ರ ಮ್ಯಾಗ
ಹಿಂಗೆ ಎಲ್ಲಿ ಅಂತ ಹೇಳಿ ಡ್ರಾ ಮಾಡತ್ತೀನಿ ಬೇರೆ ಟೈಪ್ ಎಲ್ಲಿ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಒಂದು ಸ್ವಲ್ಪ ಚಂದ ಕಾಣ್ತದೆ ಅಂತ ಹೇಳಿ ಒಂದು ಸ್ವಲ್ಪ ಎಲ್ಲ ಥರ ಹಿಂಗೆ ಎಲ್ಲಿ ಟ್ರೈ ಮಾಡತ್ತೀನಿ ರೀ. ಸೊ ಹಿಂಗೆ ಎಲ್ಲಿ ಮಾಡ್ಬೇಕಂತಿಲ್ಲ, ನಿಮ್ಗೆ ಯಾವ ಶೇಪ್ ಬೇಕು ಏನು ಬೇಕು ನಿಮ್ಗೆ ಯಾವ್ದು ಬರ್ತೈತಿ ಹಂಗೆ ಮಾಡಿರಿ. ನಾನು ಹೇಳಿದ್ನಲ್ರಿ ಆಗಲೇ ನಾ ಫಸ್ಟ್ ಟೈಮ್ ಮಾಡತ್ತೀನಿ, ಅದನ್ನು ಫ್ರೀ ಹ್ಯಾಂಡಾಗಿ ನಂಗೆ ಹೆಂಗೆ ಬರ್ತೈತಿ ಹಂಗೆ ನಾ ಮಾಡ್ಕೊಳತ್ತೀನಿ ರೀ. ಸೊ ಯಾವುದೇ ವಸ್ತು ಇವ್ರು ಹಿಂಗೆ ಮಾಡ್ಯಾರ ನಾನು ಹಂಗೆ ಮಾಡಬೇಕು ಅಂತೇನಿಲ್ಲ ರೀ. ಸೊ ನಿಮ್ಮ ಫ್ರೀ ಹ್ಯಾಂಡ್ ಒಳಗೆ ನಿಮಗೆ ಹೆಂಗೆ ಚಂದ ಅನಿಸ್ತದ ಹಂಗೂ ಮಾಡ್ಬೋದು ರೀ. ಸೊ ನಿಮಗಿದು ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲರಿಗೂ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಯವ್ರಿಗೂ ಶೇರ್ ಮಾಡಿರಿ. ಇದು ಹೆಂಗಾಗ್ಯದ ಅಂತ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ನಂಗೆ ಕಮೆಂಟ್ ಮಾಡು ಹೇಳ್ರಿ. ನೀವು ನೋಡ್ರಿ ಈಗ 2 ಡಬ್ಬ ರೆಡಿ ಆದವು ರೀ. 2 ಡಬ್ಬಕ್ಕೂ ನಾನು ಸ್ಕೆಚ್ ಪೆನ್ಲೆ ಎಲ್ಲಿ ಬಳ್ಳಿ ಹಿಂಗೆ ಡ್ರಾ ಮಾಡ್ಕೊಂಡೇನಿ ರೀ. ಸೊ ಅದನ್ನು ಬರ್ಕೊಂಡ್ಮೇಲೆ 2 ಆರ್ಲಿ ಚಂದಾಗಿ ಆರೋದಾದ್ಮೇಲೆ ಅದಕ್ಕೆ ನಡುವೆ ಗುಂಡಕ್ಕೆ ಐತಲ್ರಿ ಅದು ಮುಚ್ಚಳ, ಆ ಮುಚ್ಚಳದ ಮೇಲೆ ಒಂದು ಗಮ್ ಹಚ್ಕೊರಿ. ಸೊ ಸ್ವಲ್ಪ ಪ್ಲಾಸ್ಟಿಕ್ ಗ್ಲೂ ಇರ್ತಾವ್ರಿ, ಅವು ಪ್ಲಾಸ್ಟಿಕ್ ಗ್ಲೂ ಅವನ್ನ ತೊಗೋರಿ. ಆಮೇಲೆ ಇದನ್ನ ಬೇಸಿಗೂ ಹಿಂಗೊಂದು ನನ್ನ ಕಡೆ ಡಿಸೈನ್ ಪೇಪರ್ ಇತ್ತು ರೀ, ಅದನ್ನು ಬೇಸ್ ಮೇಲೆ ಹಚ್ಕೊಂಡು ಒಂದು ಬೇಸ್ ನೀಟ್ ಆ್ಯಂಡ್ ಕ್ಲೀನ್ ಚಲೋ ಚಂದ ಕಾಣೋ ಬೇಸ್ ತೊಗೊಂಡೆ ರೀ. ಆಮೇಲೆ ಇದು ಒಂದು ಡಬ್ಬ ಮೇಲೆ ಒಂದು ಡಬ್ಬ ಗ್ಲೂ, ಚಲೋ ಗಟ್ಟಿ ಗ್ಲೂ, ಪ್ಲಾಸ್ಟಿಕ್ ಗ್ಲೂ ಹಚ್ಕೊಂಡು ಇಟ್ಕೊಂಡೆ ರೀ. ಆ ಡಬ್ಬದ ಮ್ಯಾಗ ಆ ಬೇಸ್ ಹಚ್ಕೊಂಡೆ ರೀ. ಒಂದು ನಮ್ಮ ಹತ್ರ ಒಂದು ಚೋಟು ಸ್ಟೂಲ್ ಟೇಬಲ್ ಏನಂತೀರಿ, ಒಂದು ಟೇಬಲ್ ರೆಡಿ ಆತ್ರಿ, ಸೈಡ್ ಟೇಬಲ್ ಅಂತೀವಲ್ರಿ, ಹಂಗೊಂದು ಸೈಡ್ ಟೇಬಲ್ ರೆಡಿ ಆತ್ರಿ. ಅದ್ರ ಮ್ಯಾಗ ನೀವು ಏನು ಬೇಕು ಅದನ್ನ ಇಟ್ಕೋಬೋದ್ರಿ. ನಾ ಇದ್ರ ಮ್ಯಾಗ ಒಂದು ಚೋಟು ಫ್ಲವರ್ ಪಾಟ್ ಇಟ್ಟೀನಿ ರೀ, ಒಂದು ಪಾಟ್ ಇಟ್ಟೀನಿ, ಗಿಡದ ಪಾಟ್. ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದು ನನಗೆ ಹೇಳ್ರಿ. ಇದನ್ನ ಆಗಲೇ ಹೇಳ್ದಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಂಗೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಹಿಂಗೊಂದು ಮನೆಗೊಂದು ಡೆಕೋರ್ ಐಟಮ್ ರೆಡಿ ಆದ್ರಿ ನಂಗೊಂದು. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ ರೀ. ಓಕೆ ಬಾಯ್ ಎಲ್ಲರಿಗೂ.